ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಭರ್ಜರಿ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಆನೇಕಲ್ ಟೌನ್ನ ದೇವರಕೊಂಡಪ್ಪ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ದೇಶದ ಜನತೆಯು ಅಭಿವೃದ್ಧಿ ಪರವಾದ ನೀತಿಗಳಿಗೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿರವರ ನಾಯಕತ್ವಕ್ಕೆ ಮತ್ತೊಮ್ಮೆ ಮನ್ನಣೆ ನೀಡಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮುನಿರಾಜು ಗೌಡ, ಮಾಜಿ ಅಧ್ಯಕ್ಷರಾದ ಶಂಕರ್, ಕಾರ್ಯದರ್ಶಿ ತಿಲಕ್ ಕುಮಾರ್ ಗೌಡ, ಆನೇಕಲ್ ತಾಲೂಕು ಬಿಜೆಪಿ ಉಪಾಧ್ಯಕ್ಷರಾದ ಎಚ್ಎಂ ತಿಮ್ಮರಾಜು ಗೌಡ, ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿಯಾದ ಚಂದ್ರಪ್ಪ, ಭರತ್, ಟೌನ್ ಅಧ್ಯಕ್ಷರಾದ ರಘು, ಸುರೇಶ್, ಪ್ರಕಾಶ್, ನರಸಿಂಹಾರೆಡ್ಡಿ, ಕೃಷ್ಣಪ್ಪ, ಚಿನ್ನಪ್ಪ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ಭಾಗವಹಿಸಿದ್ದರು. श्याम प्रसाद मुखर्जी को, दीनदयाल उपाध्याय के, येडियूरप्पा के, तो भारत माता की, अमित शाह जी के, कौन करेगा देख के रखा, हम करेंगे, हम करेंगे. ನಮ್ಮ ದೇಶದಲ್ಲಿ ನಡೆದ 5 ರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ, ಅದೇ ರೀತಿ ಪುದುಚೇರಿ, ಅಸ್ಸಾಂ 3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತವಾದ ಜಯವನ್ನು ಸಾಧಿಸಿದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಇರ್ಬೋದು, ನಿತಿನ್ ನಬೀನ್ ಅವರು ಇರ್ಬೋದು, ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನಬೀನ್ ಅವರು, ಅದೇ ರೀತಿ ಗೃಹ ಸಚಿವರು ಆದಂಥ ಅಮಿತ್ ಶಾ ಜಿಯವರ ಮತ್ತು ಎಲ್ಲ ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ಪಶ್ಚಿಮ ಬಂಗಾಳದಲ್ಲಿ 200ಕ್ಕೂ ಹೆಚ್ಚು ಸ್ಥಾನಗಳು ಬಂದಿದೆ. ಹಿಂದೂ ವಿರೋಧಿ ಅಲೆ ಏನು ಅನ್ನೋದು ಇವತ್ತು ಎಲ್ಲ ಮತದಾನ ಬಂಧುಗಳು ಇವರು ಸ್ಟಾಲಿನ್ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿರ್ಬೋದು ಮತ್ತು ಪುದುಚೇರಿ ಇರ್ಬೋದು, ಅಸ್ಸಾಂ ಎಲ್ಲ ಭಾಗಗಳಲ್ಲೂ ಸಹ ಇವತ್ತು ಹಿಂದೂ ವಿರೋಧಿಗಳಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳೇ ಸ್ವತಂತ್ರರು ಮತ್ತು ಸಾರ್ವಭೌಮರು ಅನ್ನೋದು ಇವತ್ತು ಹಿಂದೂ ಸಮಾಜದ ಎಲ್ಲ ಮತದಾನ ಬಾಂಧವರು ತಿಳಿಸಿದ್ದಾರೆ. ಇವತ್ತು ಅವರು ಎಲ್ಲರಿಗೂ ಶ್ರಮಿಸಿದಂಥ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಮುಖಂಡರು ಸಹ ಇವತ್ತು ಯಶಸ್ವಿ ಕಾರಣಕ್ಕೆ ಅವರು ವೈಯಕ್ತಿಕವಾಗಿ ಹಾಗೂ ಪಕ್ಷದ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳು ಸಹ ಸಲ್ಲಿಸ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ನಮ್ಮ ಆನೇಕಲ್ನ ಈ ಒಂದು ಇದು ರಾಘವೇಂದ್ರ ಸರ್ಕಲ್ನಲ್ಲಿ ಇವತ್ತು ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಆಗಮಿಸಿದ್ದಾರೆ. ಈ ವಿಜಯೋತ್ಸವವು ಕರ್ನಾಟಕದಲ್ಲಿ ಮುಂದೆ ನಡೆಯುವ ಚುನಾವಣೆಯಲ್ಲಿ ಸಹ ನಮಗೆ ದಾರಿದೀಪ ಆಗಬೇಕು. ಯಾಕೆಂತಂದರೆ ಇವತ್ತು ರಾಜ್ಯ ಸರ್ಕಾರ ದುರಾಡಳಿತದಿಂದ ಬೇಸತ್ತಿರುವಂಥ ಜನರು ಮುಂದಿನ ದಿನಗಳಿಗೆ ಅವರಿಗೂ ಸಹ ಇದೇ ರೀತಿ ತಕ್ಕಪಾಠ ಕಲಿಸಲು ಸಿದ್ಧರಾಗಿದ್ದಾರೆ. ಇವರೆಲ್ಲ ಹಿಂದೂ ವಿರೋಧಿಗಳು ಮತ್ತು ಅಭಿವೃದ್ಧಿಗೆ ಶೂನ್ಯ ಆಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಂಥ ಕಾರ್ಯಕ್ರಮಗಳು ಹೊರತುಪಡಿಸಿದರೆ ಇವತ್ತು ಯಾವುದೇ ಭಾಗದಲ್ಲೂ ಸಹ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಗ್ಯಾರಂಟಿಗಳ ಹೆಸರುಗಳಲ್ಲಿ ಇವತ್ತು ಇವರು ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ನಡೀತಿರುವಂಥ ಈ ಭ್ರಷ್ಟಾಚಾರ ಇರ್ಬೋದು ಮತ್ತು ಅನಾಚಾರಗಳಿಗೆ ನಮ್ಮ ಕರ್ನಾಟಕದಲ್ಲೂ ಸಹ ಮತ್ತು ಆನೇಕಲ್ನ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಇವರಿಗೆ ತಕ್ಕ ಪಾಠ ಮುಂದಿನ ದಿನಗಳಲ್ಲಿ ಕಲಿಸ್ತಾರೆ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಈ ವಿಜಯಕ್ಕೆ ಕಾರಣರಾದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರಿಗೂ ನಾನು ವಂದಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮ್ಮ ಭಾರತ ದೇಶದ 5 ರಾಜ್ಯಗಳಲ್ಲಿ ಏನು ವಿಧಾನಸಭಾ ಚುನಾವಣೆ ನಡೆದಿದೆ, ಈ ಚುನಾವಣೆಯಲ್ಲಿ ಇವತ್ತು ನಮ್ಮ ಪಕ್ಷದ ಸಂಘಟನೆ ಚತುರರಾದಂಥ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರ ಒಂದು ರಾಜ್ಯದಲ್ಲಿ ಇವತ್ತು ಚುಕ್ಕಾಣಿ ಹಿಡಿದಿರೋದು ಇವತ್ತು ನಮ್ಮ ಸಂಘಟನೆಗೆ ಸಾರ್ಥಕವಾದ ದಿನ ಅಂತ ನಾನು ಬಯಸ್ತೇನೆ. ಯಾಕೆಂದರೆ ಅವರು ಅಲ್ಲಿ ಸಂಘಟನೆಯನ್ನು ಪ್ರಾರಂಭ ಮಾಡಿ ಇದುವರೆಗೂ ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಆಡಳಿತ ಮಾಡಲು ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ಅದು ನಮಗೆ ಲಭಿಸಿದೆ. ಅದಕ್ಕೆ ನಾನು ಪಶ್ಚಿಮ ಬಂಗಾಳದ ಎಲ್ಲ ಮತದಾರ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೇನೆ. ನಮ್ಮ ಕಾರ್ಯಕರ್ತರು ಎಲ್ಲ 5 ರಾಜ್ಯದಲ್ಲಿ ತುಂಬ ಭಾರತ ದೇಶದ ಉನ್ನತ ಮಟ್ಟಕ್ಕೆ ಏನು ಹೋಗ್ತಾ ಇದೆ, ಆ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇರತಕ್ಕಂಥ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಟೀಮ್ಗೆ ಒಂದು ಸಹಮತವನ್ನು ಕೊಟ್ಟಿರೋದು ನನಗೆ ತುಂಬ ಖುಷಿ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ 3 ರಾಜ್ಯಗಳಲ್ಲಿ, ದೊಡ್ಡ ರಾಜ್ಯಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ತುಂಬ ಯಶಸ್ವಿಯಾಗಿ ಜಯಗಳಿಸಿ ಇವತ್ತು ಚುಕ್ಕಾಣಿ ಹಿಡಿಯೋ ಮಟ್ಟದಲ್ಲಿ ನಮ್ಮ ನಾಯಕರುಗಳು ಕಾಣಿಸ್ಕೊಂಡಿದ್ದಾರೆ. ಈ ಒಂದು ವಿಜಯ ಪತಾಕೆ ಹಾರಿಸೋದಕ್ಕೆ
ಸಹಕಾರ ಕೊಟ್ಟಂಥ ನಮ್ಮ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೇನೆ. ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಮುಂದಿನ ದಿವಸಗಳಲ್ಲಿ ಈಗೇನು 5 ರಾಜ್ಯಗಳ ಚುನಾವಣೆ ನೋಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕದಲ್ಲೂ ತುಂಬ ಹೆಚ್ಚಿನ ಸೀಟುಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರಾಗೋದು ಏನು ಅನುಮಾನ ಇಲ್ಲ. ಮುಂದಿನ ದಿವಸಗಳನ್ನು ಏನು ಇನ್ನು 2 ವರ್ಷ ಬಾಕಿ ಇದೆ, ನಮ್ಮ ಕರ್ನಾಟಕ ರಾಜ್ಯದ ನಾಯಕರುಗಳು ಎಚ್ಚೆತ್ತುಕೊಂಡು ಇದನ್ನು ಯಾವ ರೀತಿ ಮಟ್ಟದಲ್ಲಿ ರಾಜಕಾರಣ ಮಾಡಬೇಕು ಅದನ್ನು ಮಾಡಿದ್ದೇ ಆದರೆ ನಾವು ಮುಂದಿನ ದಿವಸಗಳಲ್ಲಿ 150ಕ್ಕೂ ಹೆಚ್ಚಿನ ಸೀಟು ಯಡಿಯೂರಪ್ಪನವರ ಒಂದು ಆಸೆ ಏನು ಕನಸಿತ್ತು ಅದು ನನಸಾಗುವಂಥ ಸಂದರ್ಭ ಈಗ ಬಂದಿದೆ. ನಾವು ಒಂದೇ ನಮ್ಮ ಭಾರತೀಯ ಜನತಾ ಪಕ್ಷದ ಏನು ಆಸೆ ಆಕಾಂಕ್ಷೆಗಳಿತ್ತು, ನಾವು ಸಿಂಗಲ್ಲಾಗಿ ನಾವು ನಮ್ಮ ರಾಜ್ಯದಲ್ಲಿ ಬರಬೇಕು, ನಾವು ಸಿಂಗಲ್ಲಾಗಿ ಆಡಳಿತ ಮಾಡಬೇಕು, ಭಾರತೀಯ ಜನತಾ ಪಕ್ಷದ ಒಂದು ಅಭಿವೃದ್ಧಿಯನ್ನು ತೋರಿಸ್ಬೇಕು ಅಂತೇನು ತೀರ್ಮಾನ ಹಿರಿಯರು ಮಾಡಿದರು. ಅದಕ್ಕೆ ಸಾರ್ಥಕ ಆಗ್ತದೆ. ಇವತ್ತು ಸಹ ನಾವು ಆನೇಕಲ್ನಲ್ಲಿ ನಮ್ಮ 5 ರಾಜ್ಯದ ಚುನಾವಣೆಗಳ ವಿಚಾರವಾಗಿ 3 ರಾಜ್ಯಗಳು ಜಯಗಳಿಸಿರೋದ್ರಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲ ಸೇರಿ ಪಟಾಕಿ ಹೊಡೆದು ಸಿಹಿ ಹಂಚಿ ಇಲ್ಲಿ ವಿಜಯೋತ್ಸವ ಆಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಂದಂಥ ಕಾರ್ಯಕರ್ತರಿಗೆ ಹಾಗೂ ಅಲ್ಲಲ್ಲೇ ಇದ್ದು ಅವರವ್ರ ಊರಲ್ಲಿ ವಿಜಯೋತ್ಸವ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತಗಳು ನಾನೀಗ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಮುಂದಿನ ದಿವಸಗಳಲ್ಲಿ ನಮಗೂ ಒಳ್ಳೆಯದಾಗಲಿ. ಈ ದಿನ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಹೊರಬಂದಿದ್ದು, ಆ ಫಲಿತಾಂಶದಲ್ಲಿ 3 ರಾಜ್ಯಗಳಲ್ಲಿ NDA ಜಯಬೇರಿ ಬಾರಿಸಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲೂ BJP ಅಧಿಕಾರ ಬರಲು ಇದು ಮುನ್ಸೂಚನೆ ಅಂತ ಹೇಳೋಕ್ಕೆ ಬಯಸ್ತೀವಿ. ಎಲ್ಲ 5 ಪಂಚರಾಜ್ಯಗಳ BJP NDA ಕಾರ್ಯಕರ್ತರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀವಿ. ಕಂಡು ಕೇಳಿರಿಯದಂತಹ ಒಂದು ದುರಾಡಳಿತ ನಡೆಸ್ತಾ ಇದ್ರು. ಏನು ಮಮತಾ ಬ್ಯಾನರ್ಜಿ ಆಗಿರ್ಬೋದು ಹಾಗೂ DMKಯ ನೇತೃತ್ವದ ಸರ್ಕಾರಗಳು ಹಿಂದೂ ವಿರೋಧಿ ಮಾಡಿ ಆ ಒಂದು ದೇವಸ್ಥಾನಗಳ ನಿರ್ಮೂಲನೆ ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡು ಇವರು ಒಂದು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿ ಒಂದು ಸರ್ಕಾರದವನ್ನು ದುರಾಡಳಿತ ನಡೆಸ್ತಾ ಇದ್ರು. ಅದಕ್ಕೆ ಇವತ್ತು ಮತದಾರ ಪ್ರಭುಗಳು ನಾಂದಿ ಆಡುವ ಮುಖಾಂತರ ಇವತ್ತು ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರಕ್ಕೆ ಕೈ ಬಲಪಡಿಸುವ ಉದ್ದೇಶದಿಂದ ಇವತ್ತು ನರೇಂದ್ರ ಮೋದಿ ಅವರಿಗೆ ಬೆಂಬಲವಾಗಿ ಸೂಚಿಸಿ ಇವತ್ತು BJP ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ಮತದಾರ ಪ್ರಭುಗಳು ತುಂಬ ಶ್ರಮ ಪಟ್ಟಿದ್ದಾರೆ. ಪ್ರಪ್ರಥಮವಾಗಿ ಆ ಮತದಾರ ಪ್ರಭುಗಳಿಗೆ ಅವ್ರ ಪಾದಗಳಿಗೆ ಹೊಂದಿಸ್ತೇವೆ. ಯಾಕಂದರೆ ಸತತವಾಗಿ 35-40 ವರ್ಷಗಳ ಕಾಲ ಇವರು ನಡೆಸಿದಂತಹ ಆಡಳಿತವನ್ನು ಬೇಸತ್ತು ಮನದೊಂದು ಇವತ್ತು BJPಗೆ ಆಡಳಿತವನ್ನು ಚುಕ್ಕಾಣಿಯನ್ನು ನೀಡಿದ್ದಾರೆ. ಅದೇ ರೀತಿ ಅಸ್ಸಾಂನಲ್ಲೂ ಸಹ ಅದೇ ರೀತಿ ಅಧಿಕಾರವನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದೇ ಒಂದು ದೇವರ ಕೋಟೆ ಒಂದು ಕೇರಳನಲ್ಲೂ ಸಹ ಇವತ್ತು 3 ಶಾಸಕರನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ BJPಗೆ. ಇದು ಪ್ರಾರಂಭ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಏನು TMCಯ ಒಂದು ಮಮತಾ ಬ್ಯಾನರ್ಜಿಯ ಕೋಟೆ, ಅದೇ ರೀತಿ DMKಯ ಕೋಟೆಯನ್ನು ಛಿದ್ರಗೊಳಿಸುವಲ್ಲಿ BJP ಪ್ರಪ್ರಥಮವಾಗಿ ಒಂದು ಶ್ರಮವನ್ನು ವಹಿಸಿತು. ಅದೇ ರೀತಿಯಲ್ಲಿ ಕೇರಳದಲ್ಲೂ ಸಹ ಇವತ್ತು ಪಿಣರಾಯಿ ವಿಜಯನ್ ಅವರ ಒಂದು ದುರಾಡಳಿತವನ್ನು ಇವತ್ತು ಹೊರಗಡೆ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ BJPಗೆ ಅಲ್ಲೂ ಸಹ ಬಹುಮತವನ್ನು ಕೊಡ್ತಾರೆ ಅಂತ ನಂಬಿಕೆಯನ್ನು ಇಟ್ಟಿದ್ದೀವಿ. ಅದೇ ರೀತಿ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತಕ್ಕೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಮತದಾರ ಪ್ರಭುಗಳು ತುಂಬ ಮನನೊಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ BJP ಸರ್ಕಾರ ಬರೋದಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಈ ಒಂದು ಸರ್ಕಾರವನ್ನು ರೂಪಿಸ್ಕೊಟ್ಟಂತಹ ಎಲ್ಲ ಪಂಚರಾಜ್ಯದ ಎಲ್ಲ ಮತದಾರ ಪ್ರಭುಗಳಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆ ತಿಳಿಸ್ತೇನೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ನಮ್ಮ BJP ಪಕ್ಷ ಅಭೂತಪೂರ್ವ ಒಂದು ಸಾಧನೆಯನ್ನು ಮಾಡಿದೆ. ನಮ್ಮ ನೆಚ್ಚಿನ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಳ್ವಿಕೆ, ನಮ್ಮ ಯುವ ಅಧ್ಯಕ್ಷ ನಿತಿನ್ ನಬಿ ಅವರ ನಾಯಕತ್ವ, ಚಾಣಕ್ಯ ಅಮಿತ್ ಶಾ ಅವರ ಚಾಣಕ್ಯ ನೀತಿ, ಈ 3 ಪಶ್ಚಿಮ ಬಂಗಾಳದಲ್ಲಿ ರಾಕ್ಷಸ ಪ್ರವೃತ್ತಿಯಲ್ಲಿ ಏನು ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಿ, ಹಿಂದೂ ಧರ್ಮನ ಅವಹೇಳನ ಮಾಡಿ, ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯ ನಡೀತಾ ಇತ್ತು. ಅಂಥ ಜಾಗದಲ್ಲಿ ಅವರು ಕೋಟೆಗೆ ನುಗ್ಗಿ ಅಲ್ಲೇ ಠಿಕಾಣಿ ಹೂಡಿ ಇವತ್ತು ನಮ್ಮ ಪಶ್ಚಿಮ ಬಂಗಾಳನ ಇವತ್ತು ನಾವು ಅಭೂತಪೂರ್ವ 200ಕ್ಕೂ ಹೆಚ್ಚು ಅಂತರದಿಂದ 200ಕ್ಕೂ ಹೆಚ್ಚು ಶಾಸಕರ ಆಯ್ಕೆ ಆಗುವ ಮುಖಾಂತರ ಇವತ್ತು ಪಶ್ಚಿಮ ಬಂಗಾಳನ ಗೆದ್ದಿದ್ದೀವಿ. ಅಲ್ಲಿ ಯಾವ ರೀತಿ ನಮ್ಮ ಪಕ್ಕದ ದೇಶದ ದೇಶದಿಂದ ವಲಸೆ ಬರೋದಕ್ಕೆ ಅಲ್ಲೊಂದು ಬಾರ್ಡರ್ನ ರೆಡಿ ಮಾಡಲಿಕ್ಕೆ ಯಾವ ರೀತಿ ಒಂದು ಸ್ಥಳೀಯ ಆಳ್ವಿಕೆ ನಡೆಸ್ತಕ್ಕಂಥ ಮಮತಾ ಬ್ಯಾನರ್ಜಿಯವರು ಎಷ್ಟು ನಮಗೆ ತೊಂದರೆ ಕೊಟ್ಟಿದ್ದರು. ಇವತ್ತು ಎಲ್ಲಕ್ಕೂ ಒಂದು ತಿಲಾಂಜಲಿ ಆಗಿದೆ. ಅದೇ ರೀತಿ ಅವ್ರಿಗೆ ಒಂದು ಪರ್ಮನೆಂಟು ಯಾರು ಹಿಂದೂ ವಿರೋಧಿ ಮಾಡ್ತಾರೆ
ಈ ಸನಾತನ ಧರ್ಮ, ಹಿಂದೂ ಧರ್ಮ, ಹಿಂದೂ ಭೂಮಿ, ಈ ಭೂಮಿಯಲ್ಲಿ ಅದಕ್ಕೆ ತಕ್ಕ ಶಾಸ್ತಿ ಈ ಪರಿಸರನೇ ಮಾಡ್ತದೆ ಮತ್ತು ಜನರ ತೀರ್ಮಾನ ಮಾಡ್ತಾರೆ. ಯಾರು ಹಿಂದೂ ವಿರೋಧಿ ಮುಂದಿನ ದಿವಸದಲ್ಲಿ ಯಾರ್ಯಾರು ಇದ್ದಾರೆ ಹಿಂದಿನ ವಿರೋಧಿ ಮಾಡ್ತಾರೆ ಅವ್ರಿಗೆ ಇದೇ ರೀತಿ ತಕ್ಕಪಾಠ ಮಾಡಿ ಅವ್ನ ಮನೆ ಕಳ್ಸೋ ಕೆಲಸ ಭಾರತದಾದ್ಯಂತ ಮಾಡ್ತಾರೆ. ನಮ್ಮ ರಾಜ್ಯದಲ್ಲೂ ಆಗ್ತದೆ. ಏನು ಅಸ್ಸಾಮಲ್ಲಿ ಡಿ.ಕೆ. ಶಿವಕುಮಾರ್ ಹೋಗಿ ಟಿಕಾಣಿ ಹೂಡಿ ನಾನು ಗೆಲ್ಸ್ಕೊಂಬಂದೆ, ಇಲ್ಲಿ ನೋಡಿ ಏನು ಬದಲಾವಣೆ ಅಂತೇಳಿ ಬೊಬ್ಬಿರಿದು ನಾನು ಹುಲಿ ಬಂಡೆ ಅಂತೆಲ್ಲ ಕೊಟ್ಟರು ಅಸ್ಸಾಮಲ್ಲಿ. ಅದಕ್ಕೀಗ ಆನ್ಸರ್ ಗೊತ್ತಾಗಿದೆ ಅವ್ರಿಗೆ, ಯಾವ ರೀತಿ ಆಯಿತು ಅಂತ ಹೋಗಿ ಅವ್ರಿಗೆ ಇದಕ್ಕೆ. ಮತ್ತು ಇಲ್ಲಿ ತಮಿಳ್ನಾಡಲ್ಲೂ ಅವ್ರಿಗೆ ಒಳ್ಳೆ ಬುದ್ಧಿ ಕಲಿಸಿದ್ದಾರೆ. ಕೇರಳದಲ್ಲೂ ನಾವು ಖಾತೆ ಓಪನ್ ಮಾಡಿದ್ದೀವಿ. ಪುದುಚೇರಿಯಲ್ಲೂ ನಮ್ಮ ಪಕ್ಷ ಬಂದಿದೆ. ಇನ್ನು ಮುಂದಿನ ದಿವಸಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ಶಾಸಕರ ಆಯ್ಕೆ ಆಗುವ ಮುಖಾಂತರ ಈ ದಬ್ಬಾಳಿಕೆ, ಈ ದೌರ್ಜನ್ಯ, ಈ ಕಳಪೆ ಏನು ಸರ್ಕಾರ ಇದೆ ಯಾವ ರೀತಿ ಜನರನ್ನ ಹಿಂಡೋದಕ್ಕೆ ಈಗಿನ ತಿಗಣೆ ಯಾವುದು ಅಂದರೆ ಕಾಂಗ್ರೆಸ್ ಸರ್ಕಾರ. ಎಲ್ಲ ಜನರ ಮೇಲೆ ತೆರಿಗೆ ಏರಿಸಿ ಇಂಥದ್ದೇ ಕರೆಂಟ್ ಬಿಲ್ ತಗೊಳ್ಳಿ, ವಾಟರ್ ಬಿಲ್ ತಗೊಳ್ಳಿ, ಟ್ಯಾಕ್ಸ್ ತಗೊಳ್ಳಿ, ಇಂಥದ್ದಂತಿಲ್ಲ. ಇವರು ಏರಿಸ್ತೇ ಇರೋ ಇಲಾಖೆಗಳೇ ಇಲ್ಲ, ಎಲ್ಲವನ್ನು ಏರಿಸಿ ಈ ತಿಗಣೆಗಳ ಥರ ಹಿಂಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ಜನತೆನ ಕಾಯ್ತಾ ಇದ್ದಾರೆ. ಹೆಣ್ಮಕ್ಳು ರೋಸ್ ಹೋಗಿದ್ದಾರೆ. ಇವ್ರು 2000 ಸಾಕು, ನಮ್ಗೆ ಬಂದಿರೋ ಪರಿಸ್ಥಿತಿನೂ ಸಾಕು ಅಂತ. ಎಲ್ಲ ನೀವು ಆನೆಕಲ್ಲಲ್ಲೇ ನೋಡ್ಬೋದು. ಈ ರಸ್ತೆಗಳು ಯಾವ ರೀತಿ ಗುಂಡಿ ಬಿದ್ದು ಹಾಳಾಗಿದೆ. ಯಾವುದು ಗ್ರಾಮ ಪಂಚಾಯತಿಗಳು ಹೋಗ್ಬಿಟ್ರೆ ಆ ಕಡೆ ದುಮ್ಸಂದ್ರ, ಸಜ್ಜಾಪುರ, ಈ ಕಡೆ ನಮ್ಮ ಕಸ್ಬಾದಲ್ಲಿ ಓಡಾಡೋಕ್ಕೆ ರಸ್ತೆಗಳು ಗುಣಿಗಳಾಕ ಯಾವ ರೀತಿ ಆಗಿದೆ ಪರಿಸ್ಥಿತಿ ಅಂತೇಳಿ. ಅಭಿವೃದ್ಧಿಯನ್ನು ಶೂನ್ಯ ಆಗಿದೆ. ಭ್ರಷ್ಟಾಚಾರ ತಾಂಡವಾಡ್ತದೆ. ಡ್ರಗ್ಸ್ ಮಾಫಿಯಾ ಹೆಚ್ಚಾಗಿದೆ ಆನೆಕಲ್ಲಲ್ಲಿ. ಕೇಳೋರು ಇಲ್ಲ, ಯಾರು ಇದನ್ನಿಲ್ಲ, ಯಾರ ನಿಯಂತ್ರಣದಲ್ಲೂ ಇಲ್ಲ. ಇಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ಇಲ್ಲಿ ಅಭೂತಪೂರ್ವ ಅತ್ಯಂತ ಅಧಿಕ ಮತಗಳಿಂದ ನಮ್ಮ ಶಾಸಕರು ಆಯ್ಕೆ ಆಗ್ತಾರೆ. ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ಸೀಟುಗಳು ಗೆಲ್ಲಿಸ್ತೀವಿ. ಇವರೆಲ್ಲರಿಗೂ ಬುದ್ಧಿ ಕಲಿಸ್ತೀವಿ. ಜನರೇ ಡಿಸೈಡ್ ಮಾಡಿದ್ದಾರೆ. ನಾವು ಭಾರತೀಯ ಕಟ್ಟಾಲಗಳು ಏನಿದ್ದೀವಿ ಸೈನಿಕರು ಅಂತ, ನಾವು ಭಾರತೀಯ ಜನತಾ ಪಾರ್ಟಿಯ ಸೈನಿಕರು, ನಾವು ಹಗಲು ಇರಲು ದುಡಿದು ನಮಗೆ ಮುಖ್ಯ ಇರೋ ದೇಶ ಮೊದಲು. ನಮಗೆ ದೇಶ ಮೊದಲು, ಮನೆ ನಂತರ. ನಾವು ದೇಶಕ್ಕೆ ಮೊದಲನೇ ಪ್ರಾಶಸ್ತ್ಯ ಕೊಡುವಂಥವ್ರು. ಆನಂತರ ನಮಗೆ ಮಿಕ್ಕಿದ ಮನೆ, ನಮ್ಮ ಕುಟುಂಬ, ನಮ್ಮ ಜಾತಿ ಧರ್ಮ ಎಲ್ಲ ನಂತರ. ಆ ದೇಶಕ್ಕೋಸ್ಕರ ನಾವು ಭದ್ರವಾದ ಕೋಟೆಯನ್ನು ಕಟ್ತೀವಿ. ಈ ದೇಶನ ಜಗತ್ತಲ್ಲೇ ಜಗತ್ತಿಗೆ ವಿಶ್ವಗುರು ಮಾಡೋದ್ರಲ್ಲಿ ನಮ್ಮೇನು ನರೇಂದ್ರ ಮೋದಿಯವರು ಹೆಜ್ಜೆ ಇಟ್ಟಿದ್ದಾರೆ. ಅವರಿಗೆ ಬೆನ್ನೆಲುಬಾಗಿ ನಾವೆಲ್ಲ ಕಾರ್ಯಕರ್ತರು ನಿಂತ್ಕೊತೀವಿ. ಈ ಒಂದು ಅಭೂತಪೂರ್ವ ಯಶಸ್ಸಿಗೆ ಏನು ಜಯಕ್ಕೆ ಕಾರಣಭೂತರಾದಂಥ ನಮ್ಮೆಲ್ಲ ಕೇಂದ್ರದ ನಾಯಕರು, ಎಲ್ಲ ರಾಜ್ಯಗಳ ನಾಯಕರಿಗೆ, ಅಲ್ಲಿನ ಮತದಾರ ಪ್ರಭುಗಳಿಗೆ, ಕಾರ್ಯಕರ್ತರಿಗೆ ಸಾಷ್ಟಾಂಗ ನಮಸ್ಕಾರ ಆಗ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಆನೆಕಲ್ಲು ನೋಡ್ತಾ ಇರಿ, ರೋಸ್ ಹೋಗಿದ್ದಾರೆ. ಆನೆಕಲ್ಲು ರೋಸ್ ಹೋಗಿದ್ದಾರೆ. ನಮ್ಮಲ್ಲೀಗ ನಾವೆಲ್ಲ ಒಂದು ಕೂತು ಸಂಘಟನೆಯಿಂದ ಹಿರಿಯರ ಮಾರ್ಗದರ್ಶನ, ನಮ್ಮದು ಕೆಡಾರ್ ಬೇಸು ಪಕ್ಷ ಇದು. BJPಲಿ ಯಾವುದೇ ವ್ಯಕ್ತಿ ನಿಲ್ಲಿಸಿ 1 ಲಕ್ಷಕ್ಕೆ ಕಮ್ಮಿ ಓಟ್ ಬೀಳಲ್ಲ. ಇಲ್ಲಿ MP ಎಲೆಕ್ಷನಲ್ಲಿ ಏನಾಯಿತು ನಿಮ್ಗೆ ಗೊತ್ತಿದೆ. ಎಷ್ಟು ಸಾವಿರ ಲೀಡ್ ಬಂದಿದೆ ಅನ್ಕೊಂಡೆ. ಅಂದರೆ ಇಲ್ಲೊಂದು ಭದ್ರವಾದ ಪಡೆ ಇದೆ. ಅದಕ್ಕೆ ಒಂದು ಬೂಸ್ಟ್ ಬೇಕು. ಈಗ ನಮ್ಮ ಕಾರ್ಯಕರ್ತರು, ನಮ್ಮ ವಿಜೇಂದ್ರ ಸರ್ ನಮಗೆ ಬರ್ತಾರೆ. ನಮ್ಮ ರಾಜ್ಯದ ನಾಯಕರಿದ್ದಾರೆ. ಆನೆಕಲ್ಲಲ್ಲಿ ಎಲ್ಲರೂ ನಾಯಕತ್ವಕ್ಕೆ ಕೊರತೆ ಇಲ್ಲ. ಆನೆಕಲ್ಲಲ್ಲಿ ಅಭ್ಯರ್ಥಿ ನಮ್ಮ ಪಕ್ಷ ಯಾರನ್ನೇ ಸೂಚಿಸಲಿ, ನಮಗೆ ಪಕ್ಷ ಮುಖ್ಯ. ವ್ಯಕ್ತಿ ಪೂಜೆ ಮಾಡಲ್ಲ ನಾವು. ವ್ಯಕ್ತಿ ಪೂಜೆ ಅಲ್ಲ ನಮಗೆ. BJPಲಿ ನಮಗೆ ಕಲಿಸಿರೋ ಸಂಸ್ಕಾರ ಪಕ್ಷ ಪೂಜೆ, ವ್ಯಕ್ತಿ ಪೂಜೆ ಅಲ್ಲ. ನೋಡಿ ಈಗ ನೋಡಿ ಹೇಳ್ತೀನಿ ನಾನು. ಈಗ ನನಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. BJPಲಿ ತಾಲೂಕಲ್ಲಿ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಹಿಂದೆ ಯಾರೋ ಉಪಾಧ್ಯಕ್ಷ ಇದ್ದರು, ಎಷ್ಟೋ 100 ಜನ ಉಪಾಧ್ಯಕ್ಷ ಇದ್ದು ಹೋದರು. ಈಗ ನನ್ನ ಸರ್ದಿ, ನಾನಾದಂಥ 100 ಜನ ನೆಕ್ಸ್ಟ್ ಯುವಕರು ಬರ್ತಾರೆ. ಆದರೆ ಪಕ್ಷ ಅಲ್ಲೇ ನಿಂತ್ಕೊತದೆ. ಅಭ್ಯರ್ಥಿಗಳು ಬರ್ತಾರೆ ಹೋಗ್ತಾರೆ, ಪಕ್ಷ ಅಲ್ಲೇ ಇರ್ತದೆ. ನಾವು ಪಕ್ಷನ ಗೆಲ್ಸೋದು ನೋಡಬೇಕು. ಪಕ್ಷನಿಷ್ಟೇ. ಪಕ್ಷ ಇದ್ದರೆ ಇಂದು ಅಭ್ಯರ್ಥಿಗಳು ಬರ್ತಾರೆ, ಅಭಿವೃದ್ಧಿ ಆಗ್ತದೆ, ನಮ್ಮ ಕಾರ್ಯಕರ್ತರಿಗೆ ಒಳ್ಳೇದಾಗ್ತದೆ, ತಾಲೂಕು ಅಭಿವೃದ್ಧಿ ಆಗ್ತದೆ. ತಾಲೂಕು ಬಯಸ್ತಾ ಇದೆ, ಜನತೆ ಬಯಸ್ತಾ ಇದೆ. ಇಲ್ಲಿ BJP ಬೇಕು. ಕಳೆದ 3 ಅವಧಿಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನೀವೇ ನೋಡಿದ್ದೀರಾ. ಮಾಧ್ಯಮ ಮಿತ್ರರಿಗಿಂತ ಇನ್ಯಾರೂ ಬೇಕಾಗಿಲ್ಲ. ನೀವೇ ಎಲ್ಲವನ್ನು ತೋರಿಸ್ತಾ ಇದ್ದೀರಾ. ಗುಣಿಗಳು ಹಿಡಿದು ಕೆಸರುಗದ್ದೆಗಳಾಗಿರೋದು ನೀವೇ ತೋರಿಸ್ತಾ ಇದ್ದೀರಾ. ಆ ಗಾಂಜಾಗಳು, ಬಾಟ್ಲುಗಳು ಎಲ್ಲೆಲ್ಲಿ ಏನೇನು ಆಗ್ತಾಯಿದೆ ನೀವೇ ತೋರಿಸ್ತಿದ್ದೀರಾ. ಪೊಲೀಸ್ ಇಲಾಖೆನ ಕೈ ಕಟ್ಟಾಕ್ಬಿಟ್ಟಿದ್ದಾರೆ ಈ ಸರ್ಕಾರ. ಅವ್ರನ್ನ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ. ಯಾವುದರಲ್ಲಿ ನೀವು ಇಂಥ ಇಲಾಖೆಯಲ್ಲಿ ಅವ್ರು ಕರೆಕ್ಟಾಗಿದ್ದಾರೆ ಅಂತೇಳಿ ನೀವೇ ಮಾಧ್ಯಮ ಮಿತ್ರರು ತೋರಿಸಿರೋದೇ ನಾವು ಹೇಳ್ತಾ ಇರೋದು. ಮಾಧ್ಯಮ ಮಿತ್ರರು ಅದ್ಭುತವಾಗಿ ತೋರಿಸಿದ್ದೀರಾ. ಇನ್ನು ಮುಂದಕ್ಕೂ ನಿಮ್ಮ ಸಹಕಾರ ನಮಗೆ ಬೇಕು, ನಮ್ಮ ಪಕ್ಷಕ್ಕೆ ಬೇಕು. ಈ ದಬ್ಬಾಳಿಕೆ, ಇವ್ರ ದೌರ್ಜನ್ಯಗಳು ಏನೇನು ತಾಲೂಕಲ್ಲಿ ಅವ್ಯವಹಾರಗಳು ನಡೀತದೆ ನೀವು ಹೆಚ್ಚು ತೋರಿಸಿದಾಗ ಜನರಿನ್ನೂ ಎಚ್ಚೆತ್ಕೊಂಡು ಇವ್ರನ್ನ ತೊಲಗಿಸ್ತಾರೆ. ಒಳ್ಳೆ ಸದೃಢವಾದ ಆಡಳಿತ ಭಾರತ ಪಕ್ಷದಿಂದ ಮುಂದಿನ ದಿನಗಳಲ್ಲಿ ಸಿಗಲಿದೆ. ಇವತ್ತಿನ 5 ರಾಜ್ಯಗಳ ಚುನಾವಣೆಯಲ್ಲಿ ನಾವು ಮೊದಲಿಗೆ ಪಶ್ಚಿಮ ಬಂಗಾಳದ ಜನತೆಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂದರೆ ಮೊದಲಿಗೆ ನಾವು ಹಿಂದೂ ಧರ್ಮವನ್ನು ನಾಶ ಮಾಡಲು ಹೊರಟಿದ್ದ ಮಮತಾ ಬ್ಯಾನರ್ಜಿ ಮತ್ತು ಸ್ಟಾಲಿನ್ ಅವರಿಗೆ ನಮ್ಮ ಹಿಂದೂ ಧರ್ಮ ಏನು ಎಂಬುದು ಇವತ್ತು ತೋರಿಸಿದ್ದಾರೆ.
ಇವತ್ತು ನಮ್ಮ ಹಿಂದೂ ಧರ್ಮ ಎಷ್ಟು ಗಟ್ಟಿಯಾಗಿದೆ ಅಂದರೆ ಇವತ್ತು ಸರ್ವನಾಶ ಮಾಡಿದ್ದಾರೆ ಸ್ಟಾಲಿನ್ ಮತ್ತು ಮಮತಾ ಬ್ಯಾನರ್ಜಿ ಪಕ್ಷವನ್ನು. ಇವತ್ತು ನಾವು BJP ಕಾರ್ಯಕರ್ತರಿಗೆ ಮತ್ತು ನಮ್ಮ ನಾಯಕರುಗಳಿಗೆ ಅಭಿನಂದನೆ ಸಲ್ಲಿಸಬೇಕು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಾದ ಅಮಿತ್ ಶಾ ಮತ್ತು ಮೋದಿಯವರಿಗೂ ಸಹ ನಮ್ಮ ಅಭಿನಂದನೆಗಳು ಆನೇಕಲ್ ತಾಲೂಕಿನ ಜನತೆಯ ಪರವಾಗಿ. ಪಂಚರಾಜ್ಯಗಳ ಚುನಾವಣೆ ನಡೀತು. ಇದರಲ್ಲಿ ಅಸ್ಸಾಮು ಮತ್ತು ವೆಸ್ಟ್ ಬೆಂಗಾಲು ಮತ್ತು ಪುದುಚೇರಿಯಲ್ಲಿ ನಮ್ಮದೇ ಆದಂಥ NDA ನೇತೃತ್ವದ ಸರ್ಕಾರ ಇವತ್ತು ಬಂದಿದೆ. ಇನ್ನು ನಾವು ರಾಷ್ಟ್ರದಲ್ಲಿ ವೆಸ್ಟ್ ಬೆಂಗಾಲ್ ಗೆಲ್ಲಲೇಬೇಕಾಗಿತ್ತು. ಯಾಕೆ ಅಂದರೆ ಹೋದ 5 ವರ್ಷಗಳಲ್ಲಿ ಅಲ್ಲಿನ ಮುಖ್ಯಮಂತ್ರಿ TMCಯ ಮುಖ್ಯಮಂತ್ರಿ ಆದಂಥ ಮಮತಾ ಬ್ಯಾನರ್ಜಿಯವರು ಈ ದೇಶದ ಬೇಲಿಯನ್ನು ಹಾಕೋದಕ್ಕೂ ಸಹ ಏನು ನಮ್ಮ ಆರ್ಮಿಯವರು ದೇಶದ ಬಾರ್ಡ್ರಲ್ಲಿ ನಿಂತು ಚಳಿ ಗಾಳಿ ಮಳೆಯನ್ನು ಲೆಕ್ಕಿಸದೆ ನಮ್ಮ ದೇಶನ ಕಾಪಾಡ್ತಾ ಇದ್ದಾರೆ. ಅಂಥವರ ರಕ್ಷಣೆಗೆ ದೇಶ ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಆ ವೆಸ್ಟ್ ಬೆಂಗಾಲ್ ಭಾಗದಲ್ಲಿ ಏನು ಬರ್ತಾ ಇರ್ತಕ್ಕಂಥ 2000 ಕಿಲೋಮೀಟರ್ ಇದೆ, ಅಲ್ಲಿ ಏನು ನಮ್ಮ ಬೇಲಿಯನ್ನು ಸಹ ಹಾಕೋಕೆ ಬಿಡ್ತೀರಾ. ಬಾಂಗ್ಲಾದೇಶ ಮತ್ತು ಭಾರತವನ್ನು ಭಯೋತ್ಪಾದಕರು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗೋದು, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡೋದು, ಇಲ್ಲಿಗೆ ಕಳ್ತನ ಮಾಡೋದು, ಅಲ್ಲಿಗೋಗಿ ಶಿಫ್ಟ್ ಆಗೋದು. ಮತ್ತು ಇದರ ಎಲ್ಲ ಅಸಂವಿಧಾನ ಮತ್ತು ಭಾರತ ವಿರೋಧಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ತಂದಿದ್ದಾರೆ, ಆ ಸಂವಿಧಾನದ ವಿರುದ್ಧವಾಗಿ ಏನು ಅವರ ಆಡಳಿತ ನಡೆಯಿತು ಅದರ ಪ್ರತಿಫಲವಾಗಿ ಇವತ್ತು ವೆಸ್ಟ್ ಬೆಂಗಾಲಿನ ಜನ ಭಾರತ ಬದುಕಿದೆ, ಇನ್ನು ಮುಂದೇನು ಬದುಕ್ತದೆ ಅಂತ ಹೇಳುವುದರ ಮುಖಾಂತರ ಮತದಾನ ಕೊಟ್ಟು 205ಕ್ಕೂ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿದ್ದಾರೆ. ಇದು ನಮ್ಮ ರಾಷ್ಟ್ರೀಯ ನಾಯಕರು ಭಾರತೀಯ ಜನಸಂಘದ ಆಗಿನ ಅಧ್ಯಕ್ಷರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಹುಟ್ಟು ರಾಜ್ಯವಾದಂಥ ವೆಸ್ಟ್ ಬೆಂಗಾಲಲ್ಲಿ ಸ್ವತಂತ್ರ ಬಂದ 80 ವರ್ಷಗಳ ನಂತರ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರು ಕಂಡಂಥ ಕನಸದಂಥ ಸರ್ಕಾರ ಇವತ್ತು ಬಂದಿದೆ. ಅವರು ಅವತ್ತು ಕಾಶ್ಮೀರಕ್ಕೆ ಹೇಳಿದ್ರು 2 ರಾಷ್ಟ್ರ ಬೇಡ, 2 ಧ್ವಜಗಳು ಬೇಡ, ಏಕ್ ನಿಶಾನ್ ಏಕ್ ದೇಶ ಅಂತ ಹೇಳಿದ್ರು, 1 ಧ್ವಜ 1 ದೇಶ ಅಂತ ಹೇಳಿದ್ರು. ಅವರ ಹುಟ್ಟಿದ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾದಂಥ ವಿಜಯವನ್ನು ಗಳಿಸಿ ರಾಷ್ಟ್ರ ರಕ್ಷಣೆ ಏನು ಭಯೋತ್ಪಾದಕರು ಮತ್ತು ನುಸುಳುಕೋರರ ರಕ್ಷಣೆಗೆ ಇವತ್ತು ಆರ್ಮಿಗೆ ಒಂದು ಬೆನ್ನೆಲುಬಾಗಿ ಈ ರಾಷ್ಟ್ರದ ವೆಸ್ಟ್ ಬೆಂಗಾಲ್ನ ಮತದಾರರು ನಿಂತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ನನ್ನ 4 ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ಬಲೋ ಭಾರತ್ ಮತಾಕಿ.